ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು KNO ಅಕಾಡೆಮಿ. ಸೊ ಇವತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಇರ್ತಕ್ಕಂಥದ್ದು BML ಓಕೆ ಲಿಮಿಟೆಡ್ ಬೆಂಗಳೂರು, ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ನೀವು ನೋಡಬಹುದು BML ಸೌದಾ, ಫೋರ್ತ್ ಮೇನ್ ರೋಡ್, ಸಂಪಂಗಿ ರಾಮನಗರ್, ಬೆಂಗಳೂರು. ಓಕೆ, ಸೊ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಇದು. ಓಕೆ, ಸೊ ಇದು ಏನಪ್ಪಾ ಅಂತಂತಂದ್ರೆ ನೀವು ನೋಡಬಹುದು ಎಲ್ಲಿ ಅಂತಂತಂದ್ರೆ ಫೆಸಿಲಿಟೀಸ್. ಓಕೆ, ಬೆಂಗಳೂರು, ಮೈಸೂರು, KGF, ಪಾಲಕ್ಕಾಡ್ ಅಂದ್ರೆ ಕೇರಳ. ಇನ್ನು ಉಳಿದಿರ್ತಕ್ಕಂಥ 3 ಸೆಂಟರ್ ಕರ್ನಾಟಕದಲ್ಲೇ ಇದೆ. ಓಕೆ, ಸೊ ಅದಾದ್ಮೇಲೆ ಏನಪ್ಪಾ, ಇದು ಆಕ್ಚುಲಿ ಏನ್ ಮಾಡುತ್ತೆ, ಇದು ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಬಹುದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಂತ ಇದೆ. ಓಕೆ, ಸೊ ರಿಕ್ರೂಟ್ಮೆಂಟ್ ಆಫ್ ಸ್ಟಾಫ್ ನರ್ಸ್ ಅಂಡ್ ಫಾರ್ಮಸಿಸ್ಟ್ 2 ಹುದ್ದೆಗಳಿಗೆ ಮಾಡ್ತಾ ಇದ್ದಾರೆ, ಅಂದ್ರೆ ಫಾರ್ಮಸಿಸ್ಟ್ ಮತ್ತೆ ನರ್ಸಿಂಗ್ ಆಫೀಸರ್ಸ್ಗೆ. ಇಲ್ಲಿ ನೋಡಬಹುದು, ಸೊ ಆಸ್ ಅ ಪಾರ್ಟ್ ಆಫ್ ದ ಎಂಪ್ಲಾಯ್ ವೆಲ್ ಬೀಯಿಂಗ್ ಓಕೆ ಅಂಡ್ ವೆಲ್ಫೇರ್, BML ಆಪರೇಟ್ಸ್ 2 ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲ್ಸ್. ಓಕೆ, 1 ಈಚ್ ಅಟ್ KGF ಅಂಡ್ ಬೆಂಗಳೂರು ಫೆಸಿಲಿಟೀಸ್. ಅಂದ್ರೆ ಬೆಂಗಳೂರಲ್ಲಿ ಮತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ KGF ಅಲ್ಲಿ 2 ಕಡೆ ಹಾಸ್ಪಿಟಲ್ಸ್ ಇದೆ. ಯಾರ್ದು? BML ಅವ್ರದ್ದು. ಸೊ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ ಓಕೆ ಕೇರ್ ಕೊಡಬೇಕಾಗಿರೋದ್ರಿಂದ ಸೊ ದೇ ಆರ್ ರಿಕ್ರೂಟಿಂಗ್ ದ ನರ್ಸಿಂಗ್ ಆಫೀಸರ್ಸ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಪೊಸಿಷನ್ ಕೋಡ್ M01 ಅಂತ ಇದೆ. ಸೊ ಪೊಸಿಷನ್ ಸ್ಟಾಫ್ ನರ್ಸ್ ಅಂತ ಇದೆ. ನಂಬರ್ ಆಫ್ ವೇಕೆನ್ಸಿ 10 ವೇಕೆನ್ಸಿ ಇದಾವೆ. ಇಲ್ಲಿ 10 ವೇಕೆನ್ಸೀಸ್ ಇದಾವೆ. ಸೊ ಕ್ವಾಲಿಫಿಕೇಶನ್ ಏನ್ ಕೇಳಿದಾರಪ್ಪ ಮಿನಿಮಮ್ ಅಂತಂತಂದ್ರೆ BSc ನರ್ಸಿಂಗ್ ಅಂತ ಕೇಳಿದ್ದಾರೆ. ಅದಾದ್ಮೇಲೆ ಡಿಪ್ಲೊಮಾ ಇನ್ ನರ್ಸಿಂಗ್, ಸೊ SSLC ಪ್ಲಸ್ 3 ಇಯರ್ಸ್ ಆಫ್ ಡಿಪ್ಲೊಮಾ ನರ್ಸಿಂಗ್ ಬಿಟ್ಟು ಅಂತ ಹೇಳಿದರೆ. ಆಮೇಲೆ ನಿಮ್ಮ ಪಾಸಿಂಗ್ ಮಾರ್ಕ್ಸು ಮೋರ್ ದ್ಯಾನ್ 60% ಇರಬೇಕಾಗುತ್ತೆ. 60ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ದಿಸ್ ಪೋಸ್ಟ್. ಓಕೆ, ನಿಮ್ಮ ಕ್ವಾಲಿಫಿಕೇಶನ್ ಅಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟು ಇರಬೇಕಂದ್ರೆ ಮೋರ್ ದ್ಯಾನ್ 60% ಇರಬೇಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಏನ್ ಕೇಳಿದಾರಪ್ಪ ಅಂತಂದ್ರೆ ಪೋಸ್ಟ್ ಕ್ವಾಲಿಫಿಕೇಶನ್ ದಿಸ್ ಇಸ್ ಫಾರ್ ಬೋತ್ BSc ಅಂಡ್ JNM. ಓಕೆ, 2 to 3 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಅಂದ್ರೆ 2 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಓಕೆ, ಇಲ್ಲಿ ಅಂತಂತಂದ್ರೆ ಹಾಸ್ಪಿಟಲ್ ಆಗಿರ್ಬೋದು, ಇಲ್ವಾ ನರ್ಸಿಂಗ್ ಹೋಮ್ ಅಲ್ಲಿ ಆಗಿರ್ಬೋದು, ಇವರೇ ಮಿನಿಮಮ್ ಇಷ್ಟೇ ಬೆಡ್ ಇರಬೇಕು ಅಂತ ಏನು ಕೇಳಿಲ್ಲ. ಸೊ ನಿಮಗೆ 2 to 3 ಇಯರ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಸಾಕು, ಯು ಕ್ಯಾನ್ ಅಪ್ಲೈ ಫಾರ್ ದಟ್. ಓಕೆ, ಆಮೇಲೆ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ಒಂದು ಅಂತ ಕೇಳಿದ್ರೆ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಟ್ರೈನಿಂಗ್ ಇನ್ BLS ಅಂಡ್ ALS. ಓಕೆ, ಬೇಸಿಕ್ ಲೈಫ್ ಸಪೋರ್ಟ್ ಅಂಡ್ ಅಡ್ವಾನ್ಸ್ ಲೈಫ್ ಸಪೋರ್ಟ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ದಿಸ್ ಈಸ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಇನ್ ಕೇಸ್ ಯಾರ ಹತ್ರ ಇಲ್ಲ ಅಂತಂದ್ರೂ ಕೂಡ ನೀವು ಮಾಡ್ಕೊಳ್ಬಹುದು. ಓಕೆ, ನಮ್ಮ ಸ್ಟಾರ್ ಹೆಲ್ತ್ ಕೇರ್ ಅಕಾಡೆಮಿ ಅಂತ ಇದೆ. ಸೊ ಅವರೆಲ್ಲ ನಿಮಗೆ AHA ಸರ್ಟಿಫೈಡ್ ಇದೆಲ್ಲ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಬಹುದು. ಓಕೆ, AHA ಸರ್ಟಿಫೈಡ್ ಇದ್ರೆ ಮಾತ್ರ ಅದು ಯೂಸ್ಫುಲ್ ಆಗುತ್ತೆ, ಇದು BLS ಮತ್ತೆ ALS. ಓಕೆ, ಸೊ ಅದಾದ್ಮೇಲೆ ನಿಮ್ದು ಏನಪ್ಪ ಇದಿರುತ್ತೆ ಅಂತಂತಂದ್ರೆ, ಸೊ ನಿಮ್ಮ ವರ್ಕ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ವರ್ಕ್ ಇನ್ OPD, IPD, ಕ್ಯಾಸುಯಾಲಿಟಿ ಅಂಡ್ ಅಕ್ಯುಪೇಷನಲ್ ಹೆಲ್ತ್ ಸೆಂಟರ್. ನಾನು ಹೇಳಿದೆ ಅವಾಗ ಆಲ್ರೆಡಿ, ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯ್ಸ್ಗೆ ಓಕೆ, ಸೊ ನೀವು ಕೇರ್ ಮಾಡಬೇಕಾಗುತ್ತೆ. ಆಮೇಲೆ ಪ್ರೊವೈಡ್ ಡೈರೆಕ್ಟ್ ಪೇಷಂಟ್ ಕೇರ್, ಮಾನಿಟರಿಂಗ್ ವೈಟಲ್ ಸೈನ್ಸ್. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಎಜುಕೇಟ್ ದ ಪೇಷಂಟ್ ಅಂಡ್ ದೇರ್ ಫ್ಯಾಮಿಲಿ. ಪೇಷಂಟ್ ಎಜುಕೇಶನ್ ಮತ್ತೆ ಫ್ಯಾಮಿಲಿ ಕೂಡ ಎಜುಕೇಟ್ ಮಾಡಬೇಕಾಗುತ್ತೆ. ಓಕೆ, ಕ್ಯಾರಿ ಔಟ್ ದ ಎನಿ ಡ್ಯೂಟೀಸ್ ಅಸೈನ್ ಬೈ ಡಾಕ್ಟರ್ಸ್. ಡಾಕ್ಟರ್ಸ್ ಏನಾರು ಹೇಳಿದ್ರು ಅಂತಂದ್ರೆ ಅದನ್ನು ನೀವು ಮಾಡಬೇಕಾಗುತ್ತೆ. ಆಮೇಲೆ ಪ್ಲೇಸ್ ಆಫ್ ಪೊಸಿಷನ್ ಎಲ್ಲಪ್ಪ, ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲಪ್ಪ ಅಂತಂತಂದ್ರೆ ಒಂದು KGF ಆಗಿರ್ಬೋದು, ಬೆಂಗಳೂರು, ಮೈಸೂರು ಮತ್ತೆ ಪಾಲಕ್ಕಾಡ್ 4 ಪ್ಲೇಸ್ ಅಲ್ಲಿ ಹಾಕ್ತಾರೆ. ಓಕೆ, ಸೊ ಎಲ್ಲಿ ಬೇಕಾದ್ರೂ ಹಾಕ್ಬೋದು, 4 ಪ್ಲೇಸಲ್ಲಿ ಹಾಕ್ತಾರೆ. 10 ಪೋಸ್ಟ್ ಇದೆ, 10 ಪೋಸ್ಟ್ ಇರುತ್ತೆ. ಓಕೆ, 4 ಪ್ಲೇಸ್ ಅಂದ್ರೆ ಬೆಂಗಳೂರು, ಮೈಸೂರು, KGF ಅಂಡ್ ಪಾಲಕ್ಕಾಡ್. ಓಕೆ, ನೆಕ್ಸ್ಟ್ ಫಾರ್ಮಸಿಸ್ಟ್ ಇದೆ. ಯಾರಾದ್ರೂ ಫಾರ್ಮಸಿ ಫ್ರೆಂಡ್ಸ್ ಇದ್ರೆ ಹೇಳ್ಬಿಡಿ, ಅವರು ಕೂಡ 4 ಪೋಸ್ಟ್ ಇದೆ. ಸೇಮ್ ಅವ್ರದ್ದು ಕೂಡ ಅಷ್ಟೇ, ಮೆಡಿಸಿನ್ ಕೊಡ್ತಕ್ಕಂಥದ್ದು. ಓಕೆ, ಸೊ ಅವ್ರಿಗೆ ಏನು ಕೇಳಿದ್ರೆ ಅಂತಂದ್ರೆ PUC +2 ಪ್ಲಸ್ ಡಿಪ್ಲೊಮಾ ಇನ್ ಫಾರ್ಮಸಿ, ಸೇಮ್ 60% ಅಗ್ರಿಗೇಟ್ ಬೇಕಾಗಿರುತ್ತೆ ಅವ್ರಿಗೂ ಕೂಡ. ದೆನ್ ರಿಜಿಸ್ಟ್ರೇಷನ್ ಇರುತ್ತೆ. ಮತ್ತೆ ಇಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್, 2 to 3 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ BML ಹೋಗಬೇಕು ಅಂತಂದ್ರೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಲಿಜಿಬಿಲಿಟಿ. ಸೊ ನೋಡಿ ಎಲಿಜಿಬಿಲಿಟಿ, ಸರಿ ಇಲ್ಲಿ ನಮ್ದು ವೇಜ್ ಗ್ರೂಪ್ ಏನ್ ಬರುತ್ತೆ ಅಂದ್ರೆ ಸ್ಟಾಫ್ ನರ್ಸ್ದು ಗ್ರೂಪ್ C ಬರುತ್ತೆ ಇಲ್ಲಿ. ಓಕೆ, ಸೊ ಇವನ್ ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ದು ಕೂಡ ಇಲ್ಲಿ ಗ್ರೂಪ್ C ಕೊಟ್ಟಿದ್ದಾರೆ. ಇವನ್ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೂಡ ಗ್ರೂಪ್ C ನ ಕೊಡ್ತಾರೆ. ಆಮೇಲೆ ಫಾರ್ಮಸಿಸ್ಟ್ ನೋಡಿ ಗ್ರೂಪ್ B ಕೊಟ್ಟಿದ್ದಾರೆ. ಓಕೆನಾ, ಸೊ ಸ್ಟಾಫ್ ನರ್ಸು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 30 ವರ್ಷ 30 ಇಯರ್ಸ್ ಕೊಟ್ಟಿದ್ದಾರೆ. ಮತ್ತು ಫಾರ್ಮಸಿಸ್ಟ್ಗೆ 29 ಇಯರ್ಸ್ ಕೊಟ್ಟಿದ್ದಾರೆ. ಆಮೇಲೆ BML ಪೇ ಸ್ಕೇಲ್. ಓಕೆ, ಹೆಂಗಪ್ಪ ಅಂತಂತಂದ್ರೆ ಅಂದ್ರೆ ಯಾವಾಗ ಇದು ಸರ್ವಿಸ್ ಬಂದ್ಮೇಲೆ ನಾನು ಹೇಳ್ತೀನಿ, ಯಾವ ಸರ್ವಿಸ್ ಬರೋದು ಯಾವಾಗ, ಆಮೇಲೆ ಯಾವ ಕಾಂಟ್ರಾಕ್ಟ್ ಬೇಸಿಸ್ ತರ ಇರ್ತೀರಾ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಯಾವಾಗ ಇರ್ತೀರಾ ಅಂತ ಹೇಳ್ತೀನಿ. 18,780 ಅದು ಬೇಸಿಕ್ ಪೇ ಇರುತ್ತೆ. ಸೊ 67,390 ಅಂದ್ರೆ ನಿಮ್ದು ಮ್ಯಾಕ್ಸಿಮಮ್ ಸ್ಯಾಲರಿ 67,390 ರೂಪಾಯಿ ಆಗುತ್ತೆ. ಓಕೆ, 18,000 ಸ್ಟಾರ್ಟ್ ಆಗಿಬಿಟ್ಟು ಅಂದ್ರೆ ಅದ್ರ ಜೊತೆ ನಿಮ್ದೆಲ್ಲ ಅಲೋಯನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. DA ಆಗಿರಬಹುದು, ಓಕೆನಾ, HR ಆಗಿರ್ಬೋದು, ಎಲ್ಲದೂ ಆ್ಯಡ್ ಆಗುತ್ತೆ. ಸೊ ಟೋಟಲ್ 67,390 ಆಗುತ್ತೆ. ನೆಕ್ಸ್ಟ್ ಫಾರ್ಮಸಿಸ್ಟ್ಗೆ 60,650 ಆಗುತ್ತೆ. ಓಕೆ, ಸೊ ದೆನ್
ಸೊ ಏನೇನು ಕ್ವಾಲಿಫಿಕೇಶನ್ ಅಂತ ನೋಡ್ತಾ ಹೋಗೋಣ ಈಗ. ನೋಡಿ, ಸ್ಟಾಫ್ ನರ್ಸ್ ಕಾಂಟ್ರಾಕ್ಟ್ ಅಂಡ್ ಅಬ್ಸಾರ್ಪ್ಷನ್ ಅಂತ ಇರುತ್ತೆ. ಒಂದು ಸ್ಟಾಫ್ ನರ್ಸ್ ಪೋಸ್ಟ್ಗೆ ನೋಡಿ ಇಲ್ಲಿ ಹೇಳ್ತಿರ್ಬೋದು, ಫಸ್ಟ್ ಮಂತಲ್ಲಿ ಎಷ್ಟು ಕೊಡ್ತಾರೆ ಅಂದರೆ 20,000 ಫಸ್ಟ್ ಇಯರ್ 20,500 ಪರ್ ಮಂತ್, ಇನ್ಕ್ಲೂಡಿಂಗ್ ಆಲ್ ದ ಏನು ಹೇಳ್ತೀವಿ ಅಲೋಯನ್ಸಸ್. ಓನ್ಲಿ 20,500 ರೂಪಾಯಿ ಕೊಡ್ತಾರೆ. ಆಮೇಲೆ ಸೆಕೆಂಡ್ ಇಯರಲ್ಲಿ ಎಷ್ಟು ಕೊಡ್ತಾರೆ ಅಂದರೆ 25,500 ಕೊಡ್ತಾರೆ. ಇದು ನೋಡಿ ಇಲ್ಲಿ ನೋಡ್ಬೋದು, ಕಾಂಟ್ರಾಕ್ಟ್ ಪೀರಿಯಡ್ ಫಾರ್ 2 ಇಯರ್ಸ್. ಅಂದ್ರೆ ನಿಮ್ಮದು ಅಪಾಯಿಂಟ್ ಆದ ತಕ್ಷಣ, ಸೆಲೆಕ್ಷನ್ ಆದ ತಕ್ಷಣ, ಎಕ್ಸಾಮ್ ಬರೀತಾರೆ, ಸೆಲೆಕ್ಷನ್ ಆಗ್ತದೆ, ಸೆಲೆಕ್ಷನ್ ಆದ ತಕ್ಷಣ 2 ಇಯರ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಥರ ಇರ್ತೀರ, ಅಂದ್ರೆ ಪ್ರೊಬೇಷನರಿ ಪೀರಿಯಡ್. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತಂತಂದ್ರೆ ನೋಡಿ, ವಿಲ್ ಬಿ ಅಬ್ಸರ್ವ್ಡ್ ಇನ್ ವೇಜ್ ಗ್ರೂಪ್ ಸಿ, ಅಂದ್ರೆ ನಿಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ತಾರೆ. 2 ವರ್ಷ ಆದ್ಮೇಲೆ ಪರ್ಮನೆಂಟ್ ಮಾಡ್ಕೊಳ್ತಾರೆ. ಅವಾಗ ನಿಮ್ಮ ಪೇ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ 18,780ರಿಂದ 67,397 ಆಗುತ್ತೆ. ಮತ್ತೆ ಸೇಮ್ ಇನ್ಕ್ರಿಮೆಂಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ದಿಸ್ ಈಸ್ ನಾಟ್ ಆಸ್ ಪರ್ ದ ಗೌರ್ಮೆಂಟ್ ಆಫ್ ಇಂಡಿಯಾಸ್ ದಿಸ್ ಒನ್. ಅಂದ್ರೆ ಏನು ನಮ್ದು ಈ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ದು 7th ಪೇ ಇದೆ, ಬಟ್ 7th ಪೇ ಅಪ್ಲೈ ಆಗಿಲ್ಲ ಇಲ್ಲಿ. ಓಕೆನಾ? ಸೊ ಇವ್ರದ್ದು ಕಂಪನಿ ಪ್ರಕಾರ ನಿಮಗೆ ಅಂದ್ರೆ ಏನಪ್ಪ ಅಂದ್ರೆ ಗ್ರೂಪ್ ಸಿ ಅಲ್ಲಿ ಬರ್ತಾ ಇದೆ. ಸೊ ಗ್ರೂಪ್ ಸಿ ಅಲ್ಲಿ ಬರ್ತಿರೋದ್ರಿಂದ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಯಾರೋ ನಮಗೆ ಓಕೆ ಪರವಾಗಿಲ್ಲ, ಬೆಂಗಳೂರು ಮೈಸೂರಲ್ಲಿ ನಾವು ಇರ್ತೀವಿ ಅಂತಂತಂದ್ರು, ಓಕೆ ನಾನು ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ, ಓಕೆನಾ, ನನ್ನ ಕೈಲಿ ಗೌರ್ಮೆಂಟ್ ಇದು ಮಾಡಕ್ಕೆ ಆಗ್ತಾ ಇಲ್ಲ ಅಂತಂತಂದ್ರೆ ಯು ಕ್ಯಾನ್ ಟ್ರೈ ದಿಸ್. ಊರ ಹತ್ರ ಇರುತ್ತೆ. ನೆಕ್ಸ್ಟ್ ಫಾರ್ಮಸಿಸ್ಟ್ ನೀವು ನೋಡ್ಕೊಬಹುದು. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಇಯರ್ 20,500 ಇರುತ್ತೆ, ಸೆಕೆಂಡ್ ಇಯರ್ 25,500 ಇರುತ್ತೆ. ಅದಾದ್ಮೇಲೆ ನಿಮಗೆ 18,780ರಿಂದ ಹಿಡಿದ್ಬಿಟ್ಟು 67,396 ಕೊಡ್ತಾರೆ. ಬಟ್ ಜನರಲ್ ಕಂಡೀಷನ್ ನಾನು ಹೇಳಿದ್ದೀನಿ ನಮಗೆ, ಓನ್ಲಿ ಇಂಡಿಯನ್ ನ್ಯಾಷನಲ್ಸ್ ಮೇ ಅಪ್ಲೈ, ಅಂದ್ರೆ ಆಲ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು ಇದಕ್ಕೆ. ಓಕೆ. ಆಮೇಲೆ ಏಜ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಓಕೆ ಯಾವಾಗ ಎಷ್ಟರೊಳಗೆ ಇರಬೇಕು ಅಂತಂದ್ರೆ ಸೆಪ್ಟೆಂಬರ್ 12th ಒಳಗೆ ಇರಬೇಕು. ಇವನ್ ಲಾಸ್ಟ್ ಡೇಟ್ ಕೂಡ ಸೆಪ್ಟೆಂಬರ್ 12th, ಅಂದ್ರೆ ಇನ್ನು 3 days ಮಾತ್ರ ಟೈಮ್ ಇದೆ ನಿಮಗೆ. ಓಕೆ, ವಿತಿನ್ 3 days ಯು ಹ್ಯಾವ್ ಟು ಅಪ್ಲೈ ಫಾರ್ ದಿಸ್. ಓಕೆ. ಅದಾದ್ಮೇಲೆ ನಾನು ಅವಾಗಲೇ ಹೇಳಿದ್ದೀನಿ, ಓಕೆ, ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದ ಎಬೋ ಮೆನ್ಷನ್ ಪೋಸ್ಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ ವಿತ್ 60% ಅಗ್ರಿಗೇಟ್ ಮಾರ್ಕ್ಸ್. ನಾನು ಅವಾಗಲೇ ಹೇಳಿದ್ದೀನಿ. ಆಮೇಲೆ ಫಾರ್ SC ST ಗೆ 5% ಕಡಿಮೆ ಇರ್ತದೆ, 55% ಇದ್ರೂ ನಡೆಯುತ್ತೆ. ಓಕೆ. ದೆನ್ ಅಪ್ಪರ್ ಏಜ್ ಲಿಮಿಟ್ ಸೇಮ್ ಆಸ್ ಪರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ ಆಗುತ್ತೆ. ಸೇಮ್ ಅಪ್ಪರ್ ಏಜ್ ಲಿಮಿಟ್ ಅನ್ರಿಸರ್ವ್ ಕ್ಯಾಟಗರಿ ಅವರಿಗೆ ಏನಾಗುತ್ತಪ್ಪ ಅಂತ 30 years ಇರುತ್ತೆ. ಓಕೆ, SC ST ಗೆ 5 years ಇರುತ್ತೆ, 35 years ತನಕ ಆಗಬಹುದು. ಅದಾದ್ಮೇಲೆ OBC ಗೆ 3 years ರಿಲ್ಯಾಕ್ಸೇಷನ್ ಸಿಗುತ್ತೆ, ಸೇಮ್ ಆಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾಸ್ ರೂಲ್ಸ್. ಓಕೆ. ಅದಾದ್ಮೇಲೆ ಸೇಮ್ SC ST OBC NCL. ಓಕೆ, ಮತ್ತೆ ಇದು ಕೂಡ ಕೇಳಿದ್ದಾರೆ, 40% ಡಿಸಬಿಲಿಟಿ PWBD ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಕೊಬಹುದು 40%. ಓಕೆ. ದೆನ್ ನೆಕ್ಸ್ಟ್ ಸೇಮ್ SC ST ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ SC ST ಸರ್ಟಿಫಿಕೇಟ್. ಓಕೆ, ಇದನ್ನು ಕೂಡ ಮಾಡಬೇಕಾಗುತ್ತೆ. ಅದಾದ್ಮೇಲೆ OBC ಕ್ಯಾಂಡಿಡೇಟ್ಸ್, ಓಕೆ, ಸೇಮ್ OBC NCL ಅನ್ನು ಅಪ್ಲೈ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಹೇಳಿದ್ದೀನಿ ನೋಡಿ, ನಾನ್ ಕ್ರಿಮಿ ಲೇಯರ್. ಓಕೆ, ಕ್ರಿಮಿ ಲೇಯರ್ ಅನ್ನ ಇದು OBC ಕ್ಯಾಂಡಿಡೇಟ್ಸ್, ನಾನ್ ಕ್ರಿಮಿ ಲೇಯರ್ ಮಾತ್ರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೇಮ್ ಕೊಟ್ಟಿದ್ದಾರೆ 8 lakhsಗಿಂತ ಲಾಸ್ಟ್ 3 consecutive years ಅಲ್ಲಿ ನಿಮ್ಮದು 8 lakhsಗಿಂತ ಕಡಿಮೆ ಇರಬೇಕಾಗುತ್ತೆ ನಿಮ್ಮದು ಏನು ಫ್ಯಾಮಿಲಿ ಇನ್ಕಮ್. ಓಕೆ. ಸೊ ಅದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟು, ಯು ಶುಡ್ ಸಬ್ಮಿಟ್ ನಾಟ್ ಓಲ್ಡರ್ ದ್ಯಾನ್ 6 months, ಅಂದರೆ ರೀಸೆಂಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, OBC ಅಪ್ಲೈ ಮಾಡ್ತಕ್ಕಂಥವ್ರು. ಓಕೆ. ದೆನ್ PWBD ನೋಡ್ಕೊಬಹುದು. ಓಕೆ. ಸೊ ಅದಾದ್ಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್ ಎಲಿಜಿಬಲ್. ಓಕೆ, ಈ ಕ್ಯಾಂಡಿಡೇಟ್ಸ್ ಏನಪ್ಪ ಅಂತಂತಂದ್ರೆ ನೋಡಿ, ಅಪ್ಲಿಕೇಶನ್ ಫೀಸ್ ಎಲಿಜಿಬಲ್ ಅಂಡ್ ಇಂಟ್ರೆಸ್ಟೆಡ್. ಓಕೆ, ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದ ಅಬೋವ್ position need to pay non-refundable fees of ₹200 at the end of the application form. ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ₹200 ಫೀಸ್ ಪೇ ಮಾಡೋದಕ್ಕೆ ಇರುತ್ತೆ. SC ST ಮತ್ತು PWBDಗೆ ಫೀಸ್ ಇರೋದಿಲ್ಲ, ಅಪ್ಲಿಕೇಶನ್ ಫೀಸ್ ಇಲ್ಲ. ಓಕೆ, ಓನ್ಲಿ ₹200 ಫಾರ್ OBC ಜನರಲ್ಗೆ ಇರುತ್ತೆ, ಮತ್ತು EWS ಕ್ಯಾಟಗರಿಗೆ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತಂತಂದರೆ, ಸೊ ಸೆಲೆಕ್ಷನ್ ಪ್ರೊಸೀಜರ್ ವಿಲ್ ಬಿ ರಿಟನ್ ಟೆಸ್ಟ್ ವಿಲ್ ಬಿ ಇಂಟಿಮೇಟೆಡ್. ಓಕೆ, ಯಾವುದರಲ್ಲಿ ವೆಬ್ಸೈಟಲ್ಲಿ ಇಂಟಿಮೇಟ್ ಮಾಡ್ತಾರೆ. ನಾನು ವೆಬ್ಸೈಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಓಕೆ. ಸೊ ಅದಾದಮೇಲೆ ಇಮೇಲ್ ಕೊಟ್ಟಿರ್ತಾರೆ, ಅದಕ್ಕೆ ನಿಮ್ಗೆ ಇಮೇಲ್ ಕೂಡ ಬರುತ್ತೆ. ಆ್ಯಂಡ್ ಸೇಮ್ ವಿಲ್ ಬಿ ಹೋಸ್ಟೆಡ್ ಇನ್ ದ BML ಕ್ಯಾರಿಯರ್ ಪೇಜ್. ಓಕೆ, BML ಕ್ಯಾರಿಯರ್ ಪೇಜಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಓಕೆ, ಇಟ್ ವಿಲ್ ಬಿ 2 hours ಆಫ್ ಡ್ಯೂರೇಷನ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆ, ಸೊ 2 hours ಇರುತ್ತೆ, ಅದರಲ್ಲಿ 3 parts ಇರುತ್ತೆ. ಓಕೆನಾ, ನಾನು ಹೇಳ್ತೀನಿ 3 parts ಅಂತಂತಂದ್ರೆ ಲೈಕ್ 60-40 ಥರ ಇರುತ್ತೆ. ಓಕೆ, ಇದು ನೋಡಿ, ಪಾರ್ಟ್ 1 ವಿಲ್ ಕನ್ಸಿಸ್ಟ್ ಆಫ್ 20 questions ಫ್ರಮ್ ಜನರಲ್ ಅವೇರ್ನೆಸ್, ಅಂದರೆ GK ಅಲ್ಲಿ ಇರುತ್ತೆ, GK ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ಪಾರ್ಟ್ 2 ವಿಲ್ ಬಿ ಕನ್ಸಿಸ್ಟ್ ಆಫ್ 20 questions ವಿತ್ ಇಂಗ್ಲಿಷ್ ಅಂಡ್ ರೀಸನಿಂಗ್.
Okay, and part 3 will be consist of 60 questions for concerned discipline ಅಂತಂದ್ರೆ ನಿಮ್ದು ನರ್ಸಿಂಗ್. ಇನ್ನು 60 ಮಾರ್ಕ್ಸ್ ನರ್ಸಿಂಗ್ ಇರುತ್ತೆ. ಓಕೆ, 20 ಮಾರ್ಕ್ಸ್ ಜಿ ಕೆ ಇರುತ್ತೆ, 20 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಮತ್ತೆ ಇದಿರುತ್ತೆ, ಇಂಗ್ಲಿಷ್ ಮತ್ತೆ ರೀಸನಿಂಗ್ ಇರುತ್ತೆ. ಓಕೆ, 60 ಕ್ವಶನ್ ನೋಡ್ಬೋದು, 60, 20, 20 ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ಆಮೇಲೆ ಈಚ್ ಕ್ವಶನ್ಸ್ ವಿಲ್ ಕ್ಯಾರಿ 1 ಮಾರ್ಕ್. ಆಮೇಲೆ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್, ನೆಗೆಟಿವ್ ಮಾರ್ಕ್ ಇರಲ್ಲ. ಓಕೆ, ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ದ ರಿಟರ್ನ್ ಟೆಸ್ಟ್ ಅಟ್ ದೇರ್ ಓನ್ ಕಾಸ್ಟ್. ಅದು ಎಲ್ಲ ಎಕ್ಸಾಮ್ ಕಾಮನ್ ಇರುತ್ತೆ. ಓಕೆ, ಸೊ ನಿಮಗೆ ಹಾಲ್ ಟಿಕೆಟ್ ಬಂದಾಗ ಸೇಮ್ ಬಿ ಎಲ್ ಕ್ಯಾರಿಯರ್ ಪೇಜಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ಓಕೆ, ಮತ್ತು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಇಲ್ಲಿ ಕೇಳಿದ್ದಾರೆ. ಓಕೆ, ಇಟ್ ವಿಲ್ ಬಿ ಫಿಕ್ಸ್ಡ್ ಎಟ್ 60%. ಎಲ್ಲರಿಗೂ ಅಷ್ಟೇ 60% ಇರಬೇಕಾಗುತ್ತೆ. ಸೇಮ್ 5% ರಿಲ್ಯಾಕ್ಸೇಷನ್ ಫಾರ್ ದ SC/ST and PWD ಕ್ಯಾಂಡಿಡೇಟ್ಸ್. ಓಕೆ, ಸೊ ಫೈನಲ್ ಸೆಲೆಕ್ಷನ್ ವಿಲ್ ಬಿ ಮೇಡ್ ಬೇಸಿಸ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್. ರಿಟರ್ನ್ ಟೆಸ್ಟ್ ಮೇಲೆ ನೋಡಿ ನಿಮ್ಮ ಮಾರ್ಕ್ಸ್ ಅನ್ನ ಡಿಸೈಡ್ ಮಾಡಿ ಇಲ್ಲಿ ಓಕೆ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಇಂಟರ್ವ್ಯೂ ಕೂಡ ಮಾಡ್ಕೊಳ್ತಾರೆ ಅವರು ವಿತ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆ, ದೆನ್ ಅಪ್ಲೈ ಮಾಡೋದು ಹೆಂಗೆ ಅಂತಂದೇಳಿ ಕೂಡ ಹೇಳಿದರೆ ಸೇಮ್ ನೀವು ನೋಡ್ಕೊಬೋದು. ವೆಬ್ಸೈಟು www.bmlindia.in ಅಲ್ಲಿ ಹೋಗ್ಬಿಟ್ಟು ನೀವು ಕ್ಯಾರಿಯರ್ ಪೇಜ್ ಅಂತ ಇರುತ್ತೆ, ಅಲ್ಲಿ ನೀವು ಲಾಗಿನ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೋಡಿ ಎಲ್ಲಿ ತನಕ ಲಾಸ್ಟ್ ಡೇಟ್ ಅಂತಂದರೆ 6 ಗಂಟೆವರೆಗೂ, ಯಾವತ್ತು 12 ಸೆಪ್ಟೆಂಬರ್, ಅಂದರೆ ಇನ್ನು 3 ಡೇಸ್ ಮಾತ್ರ ಟೈಮ್ ಇದೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ನೀವು ಹಾಕೊಬೋದು. ಸೊ ಏನೇನು ಬೇಕಪ್ಪ ನಿಮಗೆ ಅಪ್ಲೈ ಮಾಡೋದಕ್ಕೆ ಅಂತಂದ್ರೆ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಕ್ವಾಲಿಫೈಯಿಂಗ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಅದಾದಮೇಲೆ ಸೇಮ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಪ್ಲಿಕೇಬಲ್. ಓಕೆ, ನಿಮ್ಮದು ಎಲ್ಲ ಓಕೆ CGPA ಇರೋದಿಲ್ಲ, ಆ್ಯಕ್ಚುಲಿ ಪರ್ಸೆಂಟೇಜ್ ಇರುತ್ತೆ. ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಶುಡ್ ಬಿ ಅಪ್ಲೋಡೆಡ್. ಓಕೆ, ಕ್ಲಿಯರ್ಲಿ ಇಂಡಿಕೇಟಿಂಗ್ ದ ಸ್ಟಾರ್ಟ್ ಡೇಟ್ ಆ್ಯಂಡ್ ಎಂಡ್ ಡೇಟ್. ಓಕೆ, ಸೊ ನೀವು ವರ್ಕ್ ಮಾಡ್ತಿದ್ರು ಕೂಡ ಟಿಲ್ ಡೇಟ್ ಅಂತ ಹೇಳ್ಬಿಟ್ಟು ಅವತ್ತಿನ ಕೊನೆಯ ಡೇಟ್ವರೆಗೂ ಅಪ್ಲಿಕೇಶನ್ ಯಾವತ್ತು ಹೋಗ್ತೀರೋ ಅವತ್ತಿನ ಡೇಟನ್ನು ಮೆನ್ಷನ್ ಮಾಡಿಬಿಟ್ಟು ಹೋಗ್ಬೋದು. ಓಕೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ದೆನ್ ಐಡೆಂಟಿಟಿ ಕಾರ್ಡ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, ದಟ್ ಈಸ್ ಆಧಾರ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ SC/ST ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಇವನ್ OBC ಆಲ್ಸೋ. ಆಮೇಲೆ ಡೀಟೇಲ್ ರೆಸ್ಯೂಮನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ದೆನ್ ಮತ್ತೆ ಇನ್ನೊಂದ್ಸರಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ, ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಇನ್ನು ಕ್ವೈರೀಸ್ ಏನಿತ್ತು ಅಂತಂತಂದ್ರೆ ನೀವು ಇಲ್ಲಿ ಇಮೇಲ್ ಮಾಡೋದು recruitment@bmllimited.in ಅಲ್ಲಿ ನೀವು ಇಮೇಲನ್ನು ಮಾಡಬಹುದು ಫಾರ್ ದ ಆನ್ಸರ್ಸ್. ಮತ್ತೆ ಏನು ಬೇಕಪ್ಪ ನಿಮಗೆ, ಯು ಹ್ಯಾವ್ ಟು ಕೀಪ್ ರೆಡಿ ಅಂತಂತಂದರೆ ಯುವರ್ ರೀಸೆಂಟ್ ಫೋಟೋಗ್ರಾಫ್ ಬೇಕಾಗುತ್ತೆ. ಅದಾದ್ಮೇಲೆ ಸಿಗ್ನೇಚರ್ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕ್ಲಿಯರ್ ವೈಟ್ ಬ್ಯಾಕ್ಗ್ರೌಂಡ್ ವಿತ್ ಬ್ಲ್ಯಾಕ್ ಇಂಕಲ್ಲಿ ನೀವು ಸಿಗ್ನೇಚರ್ ಮಾಡಿರಬೇಕಾಗುತ್ತೆ. ಅದಾದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, PWD ಸರ್ಟಿಫಿಕೇಟು, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಸೇಮ್ ಡಿಗ್ರಿ. ದೆನ್ ಅದಾದಮೇಲೆ ಕ್ವಾಲಿಫೈಯಿಂಗ್ ಡಿಗ್ರಿ ಸಿಂಗಲ್ ಓಕೆ ಆಲ್ ಮಾರ್ಕ್ಸ್ ಕಾರ್ಡ್ಸನ್ನು ನೀವು ಸಿಂಗಲ್ PDF ಮಾಡಿ ಇಟ್ಕೊಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ. ಅದಾದಮೇಲೆ ಸೇಮ್ ಕನ್ವರ್ಷನ್ ಅಂದರೆ ನಿಮ್ಮದು ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಕೂಡ ಬೇಕಾಗುತ್ತೆ. ಓಕೆ, ದೆನ್ ID ಕಾರ್ಡು ಸೇಮ್ ಆಲ್ರೆಡಿ ಹೇಳಿದ್ದೀನಿ. ದೆನ್ ಸೇಮ್ ಇನ್ ಕೇಸ್ ಫಾರ್ಮಸಿಸ್ಟ್ ಇದ್ರು ಅಂತಂದ್ರೆ ಫಾರ್ಮಸಿಸ್ಟ್ ಬೇಕಾಗುತ್ತೆ. ಆಲ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇನ್ PDF ಫೈಲ್, ಒಂದು ಫೈಲಲ್ಲಿ ಬೇಕಾಗುತ್ತೆ. ಆಮೇಲೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ವಿತೌಟ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ವಿಲ್ ಬಿ ರಿಜೆಕ್ಟೆಡ್. ಓಕೆ, ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಈಸ್ ಅಂಡರ್ಟೇಕಿಂಗ್ ಬೈ BML's ರಿಕ್ರೂಟ್ಮೆಂಟ್ ಸೆಲ್ ಆ್ಯಂಡ್ ದ ಜನರಲ್ ಪಬ್ಲಿಕ್ ಈಸ್ ಅಡ್ವೈಸ್ ಟು ಬಿವೇರ್ ಆಫ್ ಫ್ರಾಡುಲೆಂಟ್ ಏಜೆನ್ಸೀಸ್. ಸೊ ಯಾರನ್ನು ನಾನು ಮಾಡಿಸ್ಕೊಡ್ತೀನಿ ಅಂತಂತಂದರೆ ಬಿಲೀವ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ಟ್ರೂಲಿ. ಇದು ಬಂದಿರೋದು ಯಾವಾಗ ಅಂತಂದರೆ 28/2025. ಓಕೆ, ಸೊ ದಿಸ್ ಇಸ್ ದ ಫೈನಲ್ ನೋಟಿಫಿಕೇಶನ್. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಹಾಕಬಹುದು. ಓಕೆ, ತುಂಬ ಚೆನ್ನಾಗಿದೆ, ಯಾಕಂತಂದರೆ ಕರ್ನಾಟಕದಲ್ಲೇ ಇರ್ತೀರಾ. ಓಕೆ, 2 ವರ್ಷ ಆದಮೇಲೆ ಪರ್ಮನೆಂಟ್ ಮಾಡ್ಕೊಳ್ತಾರೆ, ಅದು ಒಂದು. ಬಟ್ ಬೆಟರ್ ಯು ಟ್ರೈ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಬಟ್ ಇಲ್ಲ ನಾನು ಓಕೆ ನೋ ಇಶ್ಯೂಸ್ ನಾನು ವರ್ಕ್ ಮಾಡ್ತೀನಿ ಅನ್ನೋರು ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು.